ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಕಾ ದ ಫಾರೆಸ್ಟ್ ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 4.8 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭ ಜನವರಿ 15, 1980ರಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮಗೆ ಮೈಥಿಲಿ ಅನ್ನೋ ಒಬ್ಬ ಹುಡುಗಿನ ತೋರಿಸ್ತಾರೆ. ಮೈಥಿಲಿ ತನ್ನ ಫ್ರೆಂಡ್ ಜೊತೆ ಒಂದು ಜಾತ್ರೆ ಮುಗಿಸ್ಕೊಂಡು ಸೈಕಲ್ ಮೇಲೆ ವಾಪಸ್ ತನ್ನ ಮನೆಗೆ ಹೋಗ್ತಿರ್ತಾಳೆ. ಸ್ವಲ್ಪ ದೂರ ಬಂದಾಗ ಮೈಥಿಲಿ ಫ್ರೆಂಡ್ ಆಕೆ ಮನೆ ದಾರಿಗೆ ಡ್ರಾಪ್ ಮಾಡ್ತಾಳೆ. ಈಗ ಮೈಥಿಲಿ ನಡ್ಕೊಂಡು ತನ್ನ ಮನೆ ಕಡೆ ಹೋಗ್ತಿರ್ತಾಳೆ. ಈಕೆ ದಾರಿಯಲ್ಲಿ ಹೋಗ್ತಿದ್ದಾಗ ಒಂದು ಕೆರೆ ಇರುತ್ತೆ. ಆ ಕೆರೆಯಲ್ಲಿ ತುಂಬಾ ಪೇಪರ್ಸ್ ಬಿದ್ದಿರುತ್ತೆ. ಇದನ್ನ ನೋಡಿ ಮೈಥಿಲಿ ಇದೇನು ಅಂತ ನೋಡ್ತಿರ್ತಾಳೆ. ಆಗ ಅಲ್ಲೇ ಪಕ್ಕದಲ್ಲಿ ಒಬ್ಬ ಹುಡುಗ ಅಳ್ತಾ ನಿಂತಿರ್ತಾನೆ. ಈತ ಮೈಥಿಲಿಗಾಗಿ ಬರೆದ ಕವಿತೆಗಳನ್ನ ಆ ಕೆರೆಯಲ್ಲಿ ಬಿಸಾಕಿರ್ತಾನೆ. ಆಕ್ಚುಲಿ ಈತ ಮೈಥಿಲಿಗೆ ಒಂದ್ಸಲ ಪ್ರಪೋಸ್ ಮಾಡಿರ್ತಾನೆ. ಆದ್ರೆ ಆಕೆ ಈತನ ಪ್ರೀತಿಯನ್ನ ರಿಜೆಕ್ಟ್ ಮಾಡಿರ್ತಾಳೆ. ಆ ಹುಡುಗ ಮೈಥಿಲಿಗೆ ನಿನಗೆ ನನ್ನ ಪ್ರೀತಿ ಅರ್ಥವಾಗ್ತಿಲ್ವಾ ಅಂತ ಕೇಳ್ತಾನೆ. ಆದ್ರೆ ಮೈಥಿಲಿ ನಾನು ಮನೆಗೆ ಹೋಗ್ಬೇಕು, ನನ್ನ ದಾರಿ ಬಿಡು ಅಂತ ಹೇಳ್ತಾಳೆ. ಆದ್ರೆ ಆ ಹುಡುಗ ಮೈಥಿಲಿ ಪ್ರೀತಿಯಲ್ಲಿ ಹುಚ್ಚಾಗಿರ್ತಾನೆ. ಆತ ತನ್ನ ಬ್ಯಾಗಿಂದ ಒಂದು ಆಸಿಡ್ ಬಾಟ್ಲ್ ಅನ್ನ ತೆಗಿತಾನೆ ಮತ್ತು ಮೈಥಿಲಿಗೆ ನೀನು ನನ್ನವಳಾಗಿಲ್ಲಂದ್ರೆ ಯಾರವಳಾಗಲು ನಾನು ಬಿಡಲ್ಲ ಅಂತ ಹೇಳ್ತಾನೆ. ಈಗ ಆತ ಆಸಿಡ್ ನ ಮೈಥಿಲಿ ಮೇಲೆ ಹಾಕಿ ಆಕೆನ ಕೊಂದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಗ ಸೀನ್ ಇಲ್ಲಿಂದ ಜನವರಿ 12, 2020ಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಮತಿ ಅನ್ನೋ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ಈತ ಜೀಪಲ್ಲಿ ಕೂತು ಎಲ್ಲೋ ಹೋಗ್ತಿರ್ತಾನೆ. ಈತ ಒಂದು ಜಾಗಕ್ಕೆ ಬಂದು ಇಳಿದಾಗ ಅಲ್ಲಿಂದ ಮುಂದೆ ಹೋಗ್ತಿರ್ತಾನೆ. ಇವನಿಗೆ ದಾರಿಯಲ್ಲಿ ರಿಸಸ್ ಬರುತ್ತೆ. ಆಗ ಅವನು ತನ್ನ ಬ್ಯಾಗ್ ನ ಸೈಡಿಗಿಟ್ಟು ರಿಸಸ್ ಮಾಡ್ತಿದ್ದಾಗ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಈತ ಅವನ ಬ್ಯಾಗ್ ತಗೊಂಡು ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಮತ್ತೆ ಅವನ ಬ್ಯಾಗ್ ಅನ್ನ ಯಾರೋ ತಗೊಂಡು ಹೋಗ್ತಿರೋದನ್ನ ನೋಡಿ ಅವನ ಹಿಂದೆ ಓಡ್ತಾನೆ. ಆ ವ್ಯಕ್ತಿ ಅಲ್ಲಿಂದ ಓಡ್ತಾ ಒಂದು ಆಫೀಸ್ಗೆ ಬರ್ತಾನೆ. ಇದು ಫಾರೆಸ್ಟ್ ಗಾರ್ಡ್ ಆಫೀಸ್ ಆಗಿರುತ್ತೆ. ಆಕ್ಚುಲಿ ಮತಿ ಕೂಡ ಫಾರೆಸ್ಟ್ ಗಾರ್ಡ್ ಕೆಲಸ ಮಾಡೋಕೆ ಇಲ್ಲಿಗೆ ಬಂದಿರ್ತಾನೆ. ಆ ಫಾರೆಸ್ಟ್ ಆಫೀಸರ್ ಆ ಆದಿವಾಸಿ ವ್ಯಕ್ತಿಗೆ ಮತಿನ ಕರ್ಕೊಂಡು ಬಾ ಅಂತ ಹೇಳಿರ್ತಾನೆ. ಆದ್ರೆ ಆತ ಮೂಕ ಆಗಿರ್ತಾನೆ. ಅದಕ್ಕೆ ಅವನು ಮಾತಾಡೋಕೆ ಬರದೆ ಬ್ಯಾಗ್ ತಗೊಂಡು ಓಡಿ ಬಂದಿರ್ತಾನೆ. ಈಗ ಆಫೀಸರ್ ಮತಿನ ಕರ್ಕೊಂಡು ಫಾರೆಸ್ಟ್ ಅಲ್ಲಿ ರೌಂಡ್ ಮಾಡೋಕೆ ಹೋಗ್ತಾನೆ. ಇವರು ದಾರಿಯಲ್ಲಿ ಹೋಗ್ತಿದ್ದಾಗ ಮತಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿರುತ್ತೆ. ಅವನಿಗೆ ಟಾಯ್ಲೆಟ್ ಬಂದಿರುತ್ತೆ. ಆದ್ರೆ ಅವನು ತುಂಬಾ ನಾಚಿಕೆ ಸ್ವಭಾವದವನಾಗಿರ್ತಾನೆ. ಅದಕ್ಕೆ ಅವನು ಫಾರೆಸ್ಟ್ ಆಫೀಸರ್ಗೆ ಅದನ್ನ ಹೇಳೋಕೆ ಆಗ್ತಿರಲ್ಲ. ಆದ್ರೆ ಅವನ ಎಕ್ಸ್ಪ್ರೆಷನ್ ನೋಡಿ ಆ ಫಾರೆಸ್ಟ್ ಆಫೀಸರ್ಗೆ ಮತಿಗೆ ಏನೋ ಆಗಿದೆ ಅಂತ ಅರ್ಥವಾಗುತ್ತೆ. ಆಗ ಆತ ಮತಿ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಒಂದು ಕಡೆ ಕಾರನ್ನ ನಿಂದ್ರಿಸ್ತಾನೆ. ಮತಿ ಈಗ ವಾಶ್ರೂಮ್ಗೆ ಹೋಗ್ತಾನೆ. ಈಗ ಸೀನ್ ವಿಕ್ಟರ್ ಮಹಾದೇವನ್ ಎಂಬ ಒಬ್ಬ ಗ್ಯಾಂಗ್ಸ್ಟರ್ ಕಡೆ ಶಿಫ್ಟ್ ಆಗುತ್ತೆ. ಈತ ಫಾರೆಸ್ಟ್ ಅಲ್ಲಿ ಇರ್ತಾನೆ. ಈತ ಒಬ್ಬ ಹುಡುಗಿನ ಇಲ್ಲಿ ಕರ್ಕೊಂಡು ಬಂದಿರ್ತಾನೆ. ಏಕೆಂದ್ರೆ ಈ ಹುಡುಗಿ ಆಕ್ಟಿವಿಸ್ಟ್ ಆಗಿರ್ತಾಳೆ. ಈಕೆ ವಿಕ್ಟರ್ ಮಹಾದೇವನ್ ಬಗ್ಗೆ ಏನೋ ಬರ್ದಿರ್ತಾಳೆ. ಅದಕ್ಕೆ ಅವನು ಈಕೆನ ಕೊಲ್ಬೇಕಂತ ಇಲ್ಲಿಗೆ ಕರ್ಕೊಂಡು ಬಂದಿರ್ತಾನೆ. ಇನ್ನು ರಾತ್ರಿ ಆದಾಗ ಆ ಫಾರೆಸ್ಟ್ ಆಫೀಸರ್ ಮತ್ತು ಮತಿ ಒಂದು ರೂಮ್ ಅಲ್ಲಿ ಇರ್ತಾರೆ. ಇಲ್ಲಿ ನಮಗೆ ಮೊದಲು ಮತಿ ತಂದೆ ಕೂಡ ಇಲ್ಲೇ ಕೆಲಸ ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ. ಮತಿ ತಂದೆ ಸತ್ ಮೇಲೆ ಆ ಕೆಲಸ ಮತಿಗೆ ಬಂದಿರುತ್ತೆ. ಇನ್ನು ಆ ಫಾರೆಸ್ಟ್ ಆಫೀಸರ್ ಕೂಡ ಮತಿ ತಂದೆ ಫ್ರೆಂಡ್ ಆಗಿರ್ತಾನೆ. ಈತ ಮತಿಗೆ ನೀನು ಚಿಂತೆ ಮಾಡಬೇಡ, ನಿನಗೆ ಎಲ್ಲಾ ಕೆಲಸವನ್ನ ನಾನೇ ಕಲಿಸ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮತಿ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ. ಯಾಕಂದ್ರೆ ಅವನಿಗೆ ಏನು ಗೊತ್ತಿರಲ್ಲ. ಈಗ ಮಾರನೇ ದಿನ ಬೆಳಗ್ಗೆ ಮತಿ ಎದ್ದು ತಾನು ಒಗೆದು ಹಾರಾಕಿದ ಬಟ್ಟೆನ ತಗೊಳಕ್ಕೆ ಹೋಗ್ತಾನೆ. ಆಗ ಅಲ್ಲಿ ಒಂದು ಕೋತಿ ಬರುತ್ತೆ. ಇದು ಮತಿ ಚಡ್ಡಿನ ಎತ್ಕೊಂಡು ಓಡೋಗುತ್ತೆ. ಆಗ ಮತಿ ಅದರ ಹಿಂದೆ ಓಡ್ತಾನೆ ಮತ್ತು ನನ್ನ ಹತ್ರ ಒಂದೇ ಚಡ್ಡಿ ಇದೆ, ನನಗೆ ಆ ಚಡ್ಡಿ ಕೊಡು ಅಂತ ಕೇಳ್ತಾನೆ. ಅದೇ ಟೈಮಲ್ಲಿ ವಾಕಿಯಲ್ಲಿ ಆ ಫಾರೆಸ್ಟ್ ಗಾರ್ಡ್ ಮತಿ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾನೆ. ಆತ ಮತಿಗೆ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಮತಿ ಒಂದು ಕೋತಿ ನನ್ನ ಚಡ್ಡಿಯನ್ನು ಎತ್ಕೊಂಡು ಓಡೋಯ್ತು ಅಂತ ಹೇಳ್ತಾನೆ. ಆಗ ಆ ಫಾರೆಸ್ಟ್ ಗಾರ್ಡ್ ಚಡ್ಡಿಗಾಗಿ ಯಾಕೆ ಒದ್ದಾಡ್ತಿದ್ಯಾ, ನನ್ನ ಚಡ್ಡಿ ಹಾಕೊಳ್ಳುವಂತೆ, ನಾನು ಒಂದು ಕೆಲಸದ ಮೇಲೆ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀನಿ, ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆವರೆಗೆ ಬಂದ್ಬಿಡ್ತೀನಿ, ಅಲ್ಲಿವರೆಗೆ ನೀನೇ ಅಲ್ಲಿ ನೋಡ್ಕೊ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮತ್ತೆ ಟೆನ್ಷನ್ ತಗೋತಾನೆ. ಈಗ ತಾನೇ ನಾನು ಇಲ್ಲಿ ಬಂದಿದ್ದೀನಿ, ನನಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅಂತ ಅನ್ಕೋತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮತಿ ತನ್ನ ಯೂನಿಫಾರ್ಮ್ ಹಾಕೊಂಡು ಕಾಡಲ್ಲಿ ರೌಂಡಿಂಗ್ ಮಾಡ್ತಾನೆ. ಅವನು ಸ್ಟಾರ್ಟಿಂಗ್ ನಲ್ಲಿ ದೂರ ಹೋಗ್ತಿರಲ್ಲ, ಆಫೀಸ್ ಸುತ್ತಾನೆ ಸುತ್ತಿರ್ತಾನೆ. ಆದ್ರೆ ನಡೀತಾ ನಡೀತಾ ಸ್ವಲ್ಪ ಮುಂದೆ ಹೋಗ್ಬಿಡ್ತಾನೆ. ಈಗ ಸ್ವಲ್ಪ ದೂರ ಹೋದ್ಮೇಲೆ ಮತಿಗೆ ಇಲ್ಲಿ ಒಂದು ಟೆಂಟ್ ಕಾಣುತ್ತೆ. ಅವನು ಅದರ ಹತ್ರ ಹೋಗಿ ಇಲ್ಲಿ ಯಾರಿದ್ದೀರಾ ಅಂತ ಕೂಗ್ತಾನೆ. ಆದ್ರೆ ಅಲ್ಲಿ ಅವನಿಗೆ ಯಾರು ಕಾಣಲ್ಲ. ಅವನು ಸ್ವಲ್ಪ ಮುಂದೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಮರದ ಹತ್ರ ಏನೋ ಅಲ್ಲಾಡ್ತಿರುತ್ತೆ. ಇದನ್ನು ನೋಡಿ ಮತಿಗೆ ಭಯವಾಗುತ್ತೆ. ಅವನು ಅಲ್ಲಿ ತಿರುಗಿನ ನೋಡದೆ ಅಲ್ಲಿಂದ ಓಡಿ ಹೋಗ್ತಾನೆ. ಅವನು ಓಡ್ತಾ ಓಡ್ತಾ ತನ್ನ ಆಫೀಸ್ಗೆ ವಾಪಸ್ ಬರ್ತಾನೆ. ಅವನು ಎಷ್ಟು ಭಯಪಟ್ಟಿರ್ತಾನೆ ಅಂದ್ರೆ ಇಲ್ಲಿ ಆಫೀಸ್ಗೆ ಬಂದಾಗ ಅವನು ಮೂರ್ಛನೆ ಹೋಗ್ಬಿಡ್ತಾನೆ. ಇನ್ನು ಮತಿ ಫುಲ್ ಡೇ ಮೂರ್ಛೆ ಹೋಗಿರ್ತಾನೆ. ಅವನಿಗೆ ರಾತ್ರಿನೇ ಎಚ್ಚರಿಕೆ ಆಗುತ್ತೆ. ಅವನು ಎಚ್ಚರಿಕೆಯಾಗಿ ನೋಡಿದಾಗ ಅಲ್ಲಿ ಒಬ್ಬ ಹುಡುಗಿ ಕೂತಿರ್ತಾಳೆ. ಈಕೆ ಹೆಸರು ವೆಂಬ ಆಗಿರುತ್ತೆ. ಈಕೆ ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿರ್ತಾಳೆ. ಈಕೆ ಮತಿ ಸೀನಿಯರ್ ಆಫೀಸರ್ ಮಗಳಾಗಿರ್ತಾಳೆ. ಈಕೆ ಪ್ರಾಣಿಗಳ ಫೋಟೋ ತೆಗಿಬೇಕಂತ ಮರದ ಅಡಿಯಲ್ಲಿ ಬಚ್ಚಿಟ್ಕೊಂಡು ಕೂತಿರ್ತಾಳೆ. ಅಲ್ಲಿ ಶಬ್ದ ಬರೋದನ್ನ ನೋಡಿ ಮತಿ ಭಯದಿಂದ ಓಡಿ ಆಫೀಸ್ಗೆ ಬಂದಿರ್ತಾನೆ. ಇಲ್ಲಿ ಮತಿ ವೆಂಬ ಜೊತೆ ಸರಿಯಾಗಿ ಮಾತಾಡಲ್ಲ, ಯಾಕಂದ್ರೆ ಅವನು ತುಂಬಾ ನಾಚಿಕೆ ಸ್ವಭಾವದವನಾಗಿರ್ತಾನೆ. ಈಗ ಮಾರನೇ ದಿನ ವೆಂಬ ರೆಡಿಯಾಗಿ ಮತಿನ ಹೋಗಿ ಎಬ್ಬಿಸ್ತಾಳೆ ಮತ್ತು ನೀನು ಇಷ್ಟೊತ್ತವರೆಗೆ ಮಲ್ಕೊಂಡ್ರೆ ಕಾಡನ್ನ ಯಾರು ಕಾಪಾಡ್ತಾರೆ ಅಂತ ಕೇಳ್ತಾಳೆ. ಮತ್ತು ತಾನು ಟ್ರೆಕ್ಕಿಂಗ್ಗೆ ಹೋಗ್ತಿದ್ದೀನಿ, ನೀನು ಕೂಡ ರೆಡಿಯಾಗಿ ಬಾ ಅಂತ ಹೇಳ್ತಾಳೆ. ಆದ್ರೆ ಮತಿ ಮೊದಲು ಆಕೆ ಜೊತೆ ಹೋಗೋಕೆ ಒಪ್ಪಲ್ಲ. ಆದ್ರೆ ವೆಂಬ ನೀನು ಇಲ್ಲಿ ಒಬ್ಬನೇ ಇದ್ರೆ ಇಲ್ಲಿ ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡಬಹುದು, ಆಗ ನಿನ್ನ ಯಾರು ಕಾಪಾಡ್ತಾರೆ ಅಂತ ಹೇಳ್ತಾಳೆ.
ಇದನ್ನ ಕೇಳಿ ಮತಿಗೆ ಭಯವಾಗುತ್ತೆ. ಅವನು ರೆಡಿಯಾಗಿ ವೆಂಬ ಜೊತೆ ಹೋಗ್ತಾನೆ. ಇನ್ನೊಂದು ಕಡೆ ಇಬ್ಬರು ವ್ಯಕ್ತಿಗಳನ್ನ ತೋರಿಸ್ತಾರೆ. ಇವರು ಅದೇ ಕಾಡಲ್ಲಿರ್ತಾರೆ. ಇವರು ಪ್ರಾಣಿಗಳನ್ನ ಹಿಡಿಯೋಕೆ ಅಲ್ಲಿ ಟ್ರ್ಯಾಪ್ ನ ರೆಡಿ ಮಾಡ್ತಿರ್ತಾರೆ. ಈಗ ಸೀನ್ ಮತಿ ಮತ್ತು ವೆಂಬ ಕಡೆ ಶಿಫ್ಟ್ ಆಗುತ್ತೆ. ಇವರು ಕಾಡಲ್ಲಿ ತುಂಬಾ ಒಳಗೆ ಬರ್ತಾರೆ. ಇಲ್ಲಿ ಬಂದಾಗ ವೆಂಬ ಒಂದು ಕಡೆ ತನ್ನ ಬ್ಯಾಗ್ ಅನ್ನ ಬಚ್ಚಿಟ್ಟಿರ್ತಾಳೆ. ಆಕೆ ಅದನ್ನ ತೆಗಿತಾಳೆ. ಇವರು ಈಗ ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಬರ್ತಾರೆ. ಇಲ್ಲಿ ಒಂದು ಮರದ ಬುಡ ಇರುತ್ತೆ. ಅದು ಫೇಕ್ ಆಗಿರುತ್ತೆ. ಇದನ್ನ ವೆಂಬನೆ ರೆಡಿ ಮಾಡಿರ್ತಾಳೆ. ಯಾಕಂದ್ರೆ ಆಕೆ ವೈಲ್ಡ್ ಲೈಫ್ ಫೋಟೋ ತೆಗಿತಿದ್ದಾಗ ಎಲ್ಲಾದ್ರೂ ಸ್ಟೇ ಮಾಡ್ಬೇಕಾದ್ರೆ ಇಲ್ಲಿ ಸ್ಟೇ ಮಾಡಬಹುದು ಅಂತ ರೆಡಿ ಮಾಡಿರ್ತಾಳೆ. ಇನ್ನು ಇದು ಪ್ರಾಣಿಗಳಿಂದ ಬಚ್ಚಿಟ್ಕೊಳ್ಳೋಕ್ಕೂ ಸೇಫ್ ಆಗಿರುತ್ತೆ. ಇಲ್ಲಿ ವೆಂಬ ಮತಿಗೆ ಇವತ್ತು ರಾತ್ರಿ ನಾವು ಇಲ್ಲೇ ಸ್ಟೇ ಮಾಡೋಣ ಅಂತ ಹೇಳ್ತಾಳೆ. ಇನ್ನು ಬಾಟಲ್ ನಲ್ಲಿ ನೀರು ಮುಗಿದೋಗಿದೆ. ಇದೇ ಪಕ್ಕದಲ್ಲಿ ಒಂದು ನದಿ ಇದೆ, ನೀನು ಹೋಗಿ ನೀರು ತಗೊಂಡ್ ಬಾ ಅಂತ ಹೇಳ್ತಾಳೆ. ಮತಿ ಅಲ್ಲಿಂದ ಹೋದ್ಮೇಲೆ ವೆಂಬ ಆ ಫೇಕ್ ಮರದ ಬುಡದ ಒಳಗೆ ಹೋಗಿ ಹಾಡನ್ನ ಕೇಳ್ತಿರ್ತಾಳೆ. ಆಕ್ಚುಲಿ ಈ ಏರಿಯಾದಲ್ಲಿ ತುಂಬಾ ಕಾಡು ಪ್ರಾಣಿಗಳು ತಿರುಗಾಡ್ತಿರ್ತವೆ. ಅವರಿಂದ ಸೇಫ್ ಆಗಿರೋಕೆ ವೆಂಬ ಈ ಸೆಟಪ್ ನ ರೆಡಿ ಮಾಡಿರ್ತಾಳೆ. ಈ ಕಡೆ ಮತಿ ನದಿಯಲ್ಲಿ ನೀರನ್ನ ತಗೊಂಡು ಅಲ್ಲಿಂದ ಬರ್ತಿದ್ದಾಗ ಅವನಿಗೆ ಅಲ್ಲಿ ಒಂದು ಜೀಪ್ ಸೌಂಡ್ ಕೇಳುತ್ತೆ. ಅವನು ತನ್ನ ಫಾರೆಸ್ಟ್ ಆಫೀಸರ್ ಅಲ್ಲಿಗೆ ಬಂದಿರಬಹುದಂತ ಒಂದು ಗುಡ್ಡವನ್ನ ಏರಿ ಅಲ್ಲಿ ನೋಡೋಕೆ ಹೋಗ್ತಾನೆ. ಅದೇ ಟೈಮಲ್ಲಿ ಒಂದು ಕೋತಿ ಬಂದು ಅವನ ವಾಕಿಯನ್ನ ತಗೊಂಡು ಹೋಗ್ಬಿಡುತ್ತೆ. ಆಗ ಮತಿ ಆ ಕೋತಿ ಹಿಂದೆ ಓಡ್ತಾನೆ. ಅದೇ ಪ್ರೊಸೆಸ್ ನಲ್ಲಿ ಅವನು ಒಂದು ಹೊಂಡದೊಳಗೆ ಬೀಳ್ತಾನೆ. ಇನ್ನೊಂದು ಕಡೆ ವಿಕ್ಟರ್ ಮಹಾದೇವನ್ನ ತೋರಿಸ್ತಾರೆ. ಈತ ಒಬ್ಬ ಹುಡುಗಿಯನ್ನ ಕೊಂದಿದ್ದಾಗ ಇಬ್ಬರು ಹುಡುಗರು ಅದನ್ನ ನೋಡಿರ್ತಾರೆ. ಇವರು ಇಲ್ಲಿ ನದಿಯಲ್ಲಿ ಸ್ನಾನ ಮಾಡೋಕೆ ಬಂದಿರ್ತಾರೆ. ಆದ್ರೆ ವಿಕ್ಟರ್ ಮಹಾದೇವನ್ ಆ ಹುಡುಗಿಯನ್ನ ಕೊಂದಿರೋದನ್ನ ನೋಡ್ತಾರೆ. ಇದನ್ನ ವಿಕ್ಟರ್ ಕಡೆಯವರು ನೋಡಿ ಅವರು ಆ ಇಬ್ಬರು ಹುಡುಗರನ್ನ ಹಿಡ್ಕೊಂಡು ಬಂದು ಕೊಲ್ಲಬೇಕು ಅಂತ ಅನ್ಕೋತಾರೆ. ಇವರು ಆ ಇಬ್ಬರು ಹುಡುಗರನ್ನ ಕರ್ಕೊಂಡು ವೆಂಬ ಇದ್ದ ಆ ಮರದ ಬುಡದ ಹತ್ರ ಬರ್ತಾರೆ. ಇಲ್ಲಿ ವೆಂಬ ಒಳಗೆ ಹಾಡು ಕೇಳ್ತಿರ್ತಾಳೆ. ಆಕೆಗೆ ಹೊರಗೆ ಏನ್ ನಡೀತಿದೆ ಅಂತ ಗೊತ್ತಾಗಲ್ಲ. ಇನ್ನು ಆ ಇಬ್ಬರು ಹುಡುಗರು ಮಹಾದೇವನ್ಗೆ, ಸರ್ ನಾವು ನಿಮ್ಮ ಬಗ್ಗೆ ಯಾರಿಗೂ ಹೇಳಲ್ಲ, ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಿರ್ತಾರೆ. ಆದ್ರೆ ಮಹಾದೇವನ್ ಕೇಳದೆ ಅವರಲ್ಲಿ ಒಬ್ಬ ಹುಡುಗನನ್ನ ಕೊಂದ್ಬಿಡ್ತಾನೆ. ಅದೇ ಟೈಮಲ್ಲಿ ಇವರಿಗೆ ವಾಕಿಯಿಂದ ಸೌಂಡ್ ಬರುತ್ತಿರುತ್ತೆ. ಇವರು ಆ ಕಡೆ ಶೂಟ್ ಮಾಡ್ತಾರೆ. ಅವರು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಂದು ಕೋತಿ ಸತ್ತು ಬಿದ್ದಿರುತ್ತೆ. ಅದರ ಪಕ್ಕದಲ್ಲಿ ವಾಕಿ ಇರುತ್ತೆ. ಆ ವಾಕಿಯಲ್ಲಿ ಯಾರೋ ಮತಿ ಮತಿ ಅಂತ ಕೂಗ್ತಿರ್ತಾರೆ. ಇದನ್ನು ನೋಡಿ ಮಹಾದೇವನ್ ಇಲ್ಲಿ ಫಾರೆಸ್ಟ್ ಗಾರ್ಡ್ ತಿರುಗಾಡ್ತಿದ್ದಾರೆ ಅಂತ ಅನ್ಕೋತಾನೆ. ಅವನು ಮತ್ತೆ ಆ ಹುಡುಗನ ಹತ್ರ ಬಂದಾಗ ಆ ಹುಡುಗ ಅಲ್ಲಿರಲ್ಲ. ಅವನು ಅಲ್ಲಿಂದ ಓಡೋಗಿರ್ತಾನೆ. ಈಗ ಸೀನ್ ಪ್ರಾಣಿಗಳನ್ನ ಹಿಡಿಯೋಕೆ ಟ್ರ್ಯಾಪ್ ನ ರೆಡಿ ಮಾಡಿದ ಇಬ್ಬರು ವ್ಯಕ್ತಿಗಳ ಕಡೆ ಶಿಫ್ಟ್ ಆಗುತ್ತೆ. ಇವರ ಟ್ರ್ಯಾಪ್ ಅಲ್ಲಿ ಯಾವುದೋ ಪ್ರಾಣಿ ಸಿಕ್ಕಾಕೊಂಡಿರುತ್ತೆ. ಆಕ್ಚುಲಿ ಅದು ಪ್ರಾಣಿ ಆಗಿರಲ್ಲ. ಮಹಾದೇವನಿಂದ ತಪ್ಪಿಸಿಕೊಂಡು ಓಡೋದ ವ್ಯಕ್ತಿಯ ಕಾಲು ಅದರಲ್ಲಿ ಸಿಕ್ಕಾಕೊಂಡಿರುತ್ತೆ. ಆದ್ರೆ ಅವನು ಸೌಂಡ್ ಮಾಡದೆ ತನ್ನ ನೋವನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಹಾಗೆ ಕೂತಿರ್ತಾನೆ. ಯಾಕಂದ್ರೆ ಮಹಾದೇವನ್ ಕಡೆಯವರು ಅವನನ್ನ ಹುಡುಕ್ತಿರ್ತಾರೆ. ಒಂದು ವೇಳೆ ಅವನು ಮಹಾದೇವನ್ ಕಡೆಯವರಿಗೆ ಸಿಕ್ಕರೆ ಅವನು ಅವನ ಫ್ರೆಂಡ್ ಅನ್ನ ಕೊಂದಂತೆ ಇವನನ್ನ ಕೊಲ್ತಾನೆ ಅಂತ ಅನ್ಕೋತಾನೆ. ಈಗ ಆ ಟ್ರ್ಯಾಪ್ ರೆಡಿ ಮಾಡಿದ ವ್ಯಕ್ತಿ ಯಾವ ಪ್ರಾಣಿ ಸಿಕ್ಕಾಕೊಂಡಿದ್ಯಾ ಅಂತ ನೋಡೋಕೆ ಅದರ ಹತ್ರ ಬರ್ತಿರ್ತಾನೆ. ಅದೇ ಟೈಮಲ್ಲಿ ಮಹಾದೇವನ್ ಕಡೆಯ ಒಬ್ಬ ರೌಡಿ ಅವನನ್ನ ನೋಡ್ತಾನೆ. ಅವನು ಅವನ ಮೇಲೆ ಶೂಟ್ ಮಾಡ್ತಾನೆ. ಇದನ್ನ ನೋಡಿ ಆ ವ್ಯಕ್ತಿ ಇವರು ರೌಡಿಗಳಾಗಿರ್ಬೋದು ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ತಿರ್ತಾನೆ. ಆದ್ರೆ ಆ ವ್ಯಕ್ತಿ ಅವನನ್ನ ಫಾಲೋ ಮಾಡ್ಕೊಂಡು ಅವನನ್ನ ಶೂಟ್ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಅವರು ಅದೇ ಮರದ ಬುಡದ ಹತ್ರ ಬರ್ತಾರೆ. ಅವನು ಶೂಟ್ ಮಾಡಿದಾಗ ಒಂದು ಬುಲೆಟ್ ಹೋಗಿ ವೆಂಬಾಗೆ ಬೀಳುತ್ತೆ. ಆಕೆ ಇಲ್ಲಿ ಯಾರು ಶೂಟ್ ಮಾಡ್ತಿದ್ದಾರೆ ಅಂತ ಅನ್ಕೋತಾಳೆ. ಆಕೆ ಹೋಲ್ನಿಂದ ಹೊರಗೆ ನೋಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಬಿದ್ದಿರುತ್ತೆ. ಇನ್ನೊಂದು ಕಡೆ ಮತಿ ಕೂಡ ಜೋರಾಗಿ ಕೂಗ್ತಿರ್ತಾನೆ. ಅಕ್ಕ ಎಲ್ಲಿದ್ಯಾ, ನನ್ನ ಕಾಪಾಡು ಅಂತ ವೆಂಬನ ಕರಿತಿರ್ತಾನೆ. ಈ ಕಡೆ ಮಹಾದೇವನ್ ಕಡೆಯ ರೌಡಿಗಳು ಅವನ ಹತ್ರ ಬಂದು ಆ ವ್ಯಕ್ತಿ ನಮ್ಮಿಂದ ತಪ್ಪಿಸ್ಕೊಂಡ ಅಂತ ಹೇಳ್ತಾನೆ. ಆದ್ರೆ ಮಹಾದೇವನ್ ಕೇಳದೆ ಅವರಿಬ್ಬರನ್ನ ಹುಡುಕಿ ಅವರನ್ನ ಕೊಂದ್ಬಿಡಿ ಅಂತ ಹೇಳ್ತಾನೆ. ಈಗ ವೆಂಬ ಅಲ್ಲಿಂದ ಹೊರಗೆ ಬರ್ತಾಳೆ. ಈಕೆ ಅಲ್ಲಿ ಅಕ್ಕಪಕ್ಕದಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ತಾಳೆ. ಈಕೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದಾಗ ಆ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡ ಆ ಹುಡುಗ ಆಕೆಗೆ ಕಾಣ್ತಾನೆ. ಇಲ್ಲಿ ಈತ ಮೂರ್ಛೆ ಹೋಗಿರ್ತಾನೆ. ಆಗ ವೆಂಬ ಅವನನ್ನ ಎತ್ಕೊಂಡು ಅದೇ ಸೀಕ್ರೆಟ್ ಪ್ಲೇಸ್ಗೆ ತರ್ತಾಳೆ. ಈಗ ವಿಕ್ಟರ್ ಕಡೆಯವರು ಮತ್ತೆ ಅದೇ ಜಾಗಕ್ಕೆ ಬರ್ತಾರೆ. ಇವರು ಅಲ್ಲಿ ಆ ಇನ್ನೊಬ್ಬ ಹುಡುಗನನ್ನ ಹುಡುಕ್ತಿರ್ತಾರೆ. ಅದೇ ಟೈಮಲ್ಲಿ ಟ್ರ್ಯಾಪ್ ನ ರೆಡಿ ಮಾಡಿದ ಇಬ್ಬರಲ್ಲಿ ಒಬ್ಬಾತ ಮರದ ಹಿಂದೆ ನಿಂತು ಇವರನ್ನ ನೋಡ್ತಿರ್ತಾನೆ. ಆಗ ಮಹಾದೇವನ್ ಕಡೆಯ ಒಬ್ಬ ರೌಡಿ ಅವನನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಈಗ ಮಹಾದೇವನ್ ಇನ್ನೊಬ್ಬ ವ್ಯಕ್ತಿನ ಹುಡುಕ್ತಿರ್ತಾನೆ. ಅವನು ಮಹಾದೇವನ್ ಕೈಗೆ ಸಿಗ್ತಾನೆ. ಆದ್ರೆ ಅವನು ಮಹಾದೇವನಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡುವಾಗ ಅದೇ ಗುಹೆಯಲ್ಲಿ ಹೋಗಿ ಬೀಳ್ತಾನೆ. ಇದೇ ಗುಹೆಯಲ್ಲಿ ಮತಿ ಕೂಡ ಬಿದ್ದಿರ್ತಾನೆ. ಈತ ಮತಿನ ನೋಡಿ ಮೊದಲು ಭಯಪಡ್ತಾನೆ. ಆದ್ರೆ ಆಮೇಲೆ ಹೊರಗೆ ರೌಡಿಗಳಿದ್ದಾರೆ, ಅವರು ನಮ್ಮನ್ನ ಕೊಂದುಬಿಡ್ತಾರೆ, ಸ್ವಲ್ಪ ಸುಮ್ಮನಿರು ಅಂತ ಹೇಳ್ತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಆ ವ್ಯಕ್ತಿ ಮರದ ರೆಂಬೆಯನ್ನ ಹಿಡಿದು ಮೇಲೆ ಬರ್ತಾನೆ. ಅವನು ಮೇಲೆ ಬಂದಾಗ ಇಲ್ಲಿ ವಿಕ್ಟರ್ ಮಹಾದೇವನ್ ನಿಂತಿರ್ತಾನೆ. ಈತ ಆ ವ್ಯಕ್ತಿನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಕೆಳಗಿದ್ದ ಮತಿ ತುಂಬಾ ಭಯಪಡ್ತಾನೆ. ಈಗ ರಾತ್ರಿ ಆಗುತ್ತೆ. ವೆಂಬ ಹತ್ರ ಇದ್ದ ಆ ವ್ಯಕ್ತಿಗೆ ಎಚ್ಚರಿಕೆ ಆಗಿರುತ್ತೆ. ವೆಂಬ ಅವನ ಹತ್ರ ಡೈರೆಕ್ಟ್ ಆಗಿ ಮಾತಾಡದೆ ಫೋನ್ ಅಲ್ಲಿ ಟೆಕ್ಸ್ಟ್ ಮೂಲಕ ಮಾತಾಡ್ತಾಳೆ. ಆ ಹುಡುಗ ಕೂಡ ಟೆಕ್ಸ್ಟ್ ಮೂಲಕ ಆಕೆಗೆ ಉತ್ತರ ಕೊಡ್ತಾನೆ. ಏಕೆಂದ್ರೆ ವೆಂಬ ಆ ಸೀಕ್ರೆಟ್ ಪ್ಲೇಸ್ ಹೊರಗೆ ವಿಕ್ಟರ್ ಕಡೆಯವರು ಕೂತಿರ್ತಾರೆ. ಇನ್ನೊಂದು ಕಡೆ ಮತಿ ಕೂಡ ಆ ಗುಹೆಯಿಂದ ಹೊರಗೆ ಬರೋಕೆ ಟ್ರೈ ಮಾಡ್ತಿರ್ತಾನೆ. ಈಗ ವೆಂಬ ಮತಿನ ಹುಡ್ಕೋಕೆ ಅಲ್ಲಿಂದ ಹೊರಗೆ ಬರ್ತಿರ್ತಾಳೆ. ಅದೇ ಟೈಮಲ್ಲಿ ಮಹಾದೇವನ್ ರೌಡಿಗಳು ಆಕೆಯನ್ನ ನೋಡ್ಬಿಡ್ತಾರೆ. ಇಲ್ಲಿ ಮಹಾದೇವನ್ ರೌಡಿಗಳು ಮತ್ತು ವೆಂಬ ನಡುವೆ ಫೈಟ್ ಆಗುತ್ತೆ. ಇಲ್ಲಿ ವೆಂಬ ಆ ಇಬ್ಬರು ವ್ಯಕ್ತಿಗಳನ್ನ ಅವರದೇ ಗನ್ನಿಂದ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಈಗ ಮತಿ ಕೂಡ ಆ ಗುಹೆಯಿಂದ ಹೊರಗೆ ಬಂದಿರ್ತಾನೆ. ಅವನು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಒಂದು ಬೋರ್ಡ್ ಇರುತ್ತೆ. ಆಗ ಅವನಿಗೆ ತಾನು ಕೇರಳ ಮತ್ತು ತಮಿಳುನಾಡು ಬಾರ್ಡರ್ ಹತ್ರ ಇದ್ದೀನಿ ಅಂತ ಗೊತ್ತಾಗುತ್ತೆ. ಮತಿನ ನೋಡಿ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಈತ ಮಲಯಾಳಿ ಆಗಿರ್ತಾನೆ. ಈತ ಮತಿಗೆ ನೀನು ಯಾರು ಮತ್ತು ಈ ಟೈಮಲ್ಲಿ ಇಲ್ಲೇನ್ ಮಾಡ್ತಿದೀಯಾ ಅಂತ ಕೇಳ್ತಾನೆ. ಆಗ ಮತಿ ಆತನಿಗೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು, ನನಗೆ ದಾರಿ ಗೊತ್ತಾಗ್ತಾ ಇಲ್ಲ, ಹೇಗೆ ಹೋಗ್ಬೇಕು ಅಂತ ಕೇಳ್ತಾನೆ.
ಈಗ ವೆಂಬ ಕೂಡ ತನ್ನ ಹತ್ರ ಇದ್ದ ಹುಡುಗನನ್ನ ಕರ್ಕೊಂಡು ಕಾಡಿಂದ ಹೊರಗೆ ಬರೋಕೆ ಟ್ರೈ ಮಾಡ್ತಿರ್ತಾಳೆ. ಅದೇ ಟೈಮಲ್ಲಿ ವಿಕ್ಟರ್ ಕಡೆಯ ಇನ್ನೊಬ್ಬ ರೌಡಿ ಇವರನ್ನ ನೋಡಿ ಇವರ ಮೇಲೆ ಫೈರಿಂಗ್ ಸ್ಟಾರ್ಟ್ ಮಾಡ್ತಾನೆ. ಆಗ ಒಂದು ಬುಲೆಟ್ ಆ ಹುಡುಗನಿಗೆ ಬಿದ್ದು ಆತ ಅಲ್ಲೇ ಸತ್ತೋಗ್ತಾನೆ. ಆದ್ರೆ ವೆಂಬ ಭಯಪಡದೆ ತನ್ನ ಹತ್ರ ಇದ್ದ ಒಂದು ಚಾಕುನಿಂದ ಆ ವ್ಯಕ್ತಿನ ಸ್ಟ್ಯಾಪ್ ಮಾಡಿ ಸಾಯಿಸ್ಬಿಡ್ತಾಳೆ. ಇನ್ನೊಂದು ಕಡೆ ವಿಕ್ಟರ್ ಮತ್ತು ಅವನ ಡ್ರೈವರ್ ಕಾರಿಂದ ಅಲ್ಲಿಂದ ಹೋಗ್ತಿರ್ತಾರೆ. ಆಗ ಅಲ್ಲಿ ಮತಿ ಬರ್ತಾನೆ. ಈತ ಇವರನ್ನ ಲಿಫ್ಟ್ ಕೇಳ್ತಾನೆ. ಆಗ ವಿಕ್ಟರ್ ಅವನಿಗೆ ಲಿಫ್ಟ್ ಕೊಟ್ಟು ಅವನನ್ನ ಫಾರೆಸ್ಟ್ ಆಫೀಸ್ ಹತ್ರ ಬಿಡ್ತಾನೆ. ಈಗ ಮತಿ ಒಳಗೆ ಬಂದಾಗ ಅಲ್ಲಿ ತನ್ನ ಸೀನಿಯರ್ ಆಫೀಸರ್ ಕೂತಿರ್ತಾನೆ. ಆತನನ್ನ ನೋಡಿ ಮತಿಗೆ ತುಂಬಾ ಕೋಪ ಬರುತ್ತೆ. ನಾವು ಕಾಡಲ್ಲಿ ಸಿಗಾಕೊಂಡಿದ್ವಿ, ಆದ್ರೆ ನೀವು ನಮ್ಮನ್ನ ಹುಡುಕಕ್ಕೆ ಬರ್ಲಿಲ್ಲ ಅಂತ ಹೇಳ್ತಾನೆ. ಮತಿ ಎಷ್ಟೇ ಮಾತಾಡಿದ್ರು ಆತ ಚೇರ್ ಮೇಲೆ ಮಲ್ಕೊಂಡಿರ್ತಾನೆ. ಆಗ ಮತಿ ಅವನನ್ನ ಅಲ್ಲಾಡಿಸ್ತಾನೆ. ಆಗ ಚೇರ್ ಕೆಳಗೆ ಬೀಳುತ್ತೆ. ಇಲ್ಲಿ ಮತಿಗೆ ಯಾರೋ ಸೀನಿಯರ್ ಆಫೀಸರ್ನ ಕೊಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಆಕ್ಚುಲಿ ವಿಕ್ಟರ್ ಈತನನ್ನ ಕೊಂದಿರ್ತಾನೆ. ವಿಕ್ಟರ್ ಆ ಆಫೀಸರ್ನ ಕೊಂದು ಅಲ್ಲಿಂದ ಹೋಗ್ತಿದ್ದಾಗ ದಾರಿಯಲ್ಲಿ ಅವನಿಗೆ ಮತಿ ಸಿಕ್ಕಿರ್ತಾನೆ. ಈಗ ವಿಕ್ಟರ್ ಮತ್ತೆ ಮತಿನ ಕೊಲ್ಬೇಕಂತ ಟ್ರೈ ಮಾಡ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ವೆಂಬ ಬರ್ತಾಳೆ. ಇಲ್ಲಿ ವಿಕ್ಟರ್ ವೆಂಬನ ನೋಡಿ ಆಕೆ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾನೆ. ಆದ್ರೆ ವೆಂಬ ತುಂಬಾ ಸ್ಟ್ರಾಂಗ್ ಆಗಿರ್ತಾಳೆ. ಆಕೆ ವಿಕ್ಟರ್ ಮತ್ತು ಅವನ ಕಡೆಯ ರೌಡಿಯನ್ನ ತುಂಬಾ ಹೊಡಿತಾಳೆ. ಇದೇ ಪ್ರೊಸೆಸ್ ನಲ್ಲಿ ಮತಿಗೆ ಗುಂಡು ಬೀಳುತ್ತೆ. ಆತ ಅಲ್ಲೇ ಸತ್ತೋಗ್ತಾನೆ. ಈಗ ವೆಂಬ ವಿಕ್ಟರ್ ಕಡೆಯ ಒಬ್ಬ ರೌಡಿಯನ್ನ ಸಾಯಿಸ್ಬಿಡ್ತಾಳೆ. ವಿಕ್ಟರ್ ಅಲ್ಲಿಂದ ತಪ್ಪಿಸ್ಕೊಂಡು ಕಾರಲ್ಲಿ ಓಡ್ತಿರ್ತಾನೆ. ಆದ್ರೆ ಇಲ್ಲಿ ವಿಕ್ಟರ್ ಕಾರ್ ಮುಂದೆ ವೆಂಬ ಬರ್ತಾಳೆ. ಇದನ್ನ ನೋಡಿ ವಿಕ್ಟರ್ ಶಾಕ್ ಆಗ್ತಾನೆ. ಒಬ್ಬ ಹುಡುಗಿ ನನ್ನ ಪೂರ್ತಿ ಗ್ಯಾಂಗ್ ಅನ್ನ ಮುಗಿಸಿದಾಳ ಅಂತ ಅನ್ಕೋತಾನೆ. ಈಗ ವಿಕ್ಟರ್ ವೆಂಬ ಜೊತೆ ಫೈಟ್ ಮಾಡೋಕೆ ಬರ್ತಾನೆ. ಇಲ್ಲಿ ವಿಕ್ಟರ್ ಮತ್ತು ವೆಂಬ ತುಂಬಾ ಹೊತ್ತು ಫೈಟ್ ಮಾಡ್ತಾರೆ. ಅದೇ ಟೈಮಲ್ಲಿ ವಿಕ್ಟರ್ ವೆಂಬ ಕಣ್ಣಲ್ಲಿ ನೋಡ್ತಾನೆ. ಅದನ್ನ ನೋಡಿ ಆತನಿಗೆ ಏನೋ ನೆನಪಾಗುತ್ತೆ. ಅವನು ವೆಂಬಗೆ ನಾನು ನಿನ್ನ ಸಾಯಿಸಲ್ಲ, ನೀನೇ ನನ್ನ ಸಾಯಿಸು ಅಂತ ಹೇಳಿ ಆಕೆ ಕೈಯಲ್ಲಿ ಚಾಕು ಕೊಟ್ಟು ತನ್ನನ್ನೇ ತಾನು ಸ್ಟ್ಯಾಪ್ ಮಾಡ್ಕೋತಾನೆ. ಮತ್ತು ಆಕೆಗೆ ತುಂಬಾ ವರ್ಷಗಳ ಕೆಳಗೆ ನಾನೊಬ್ಬ ಕವಿಯಾಗಿದ್ದೆ ಮತ್ತು ನಾನು ಒಬ್ಬ ಹುಡುಗಿನ ಲವ್ ಮಾಡ್ತಿದ್ದೆ. ಆಕೆಗಾಗಿ ತುಂಬಾ ಕವಿತೆಗಳನ್ನ ಬರೆದಿದ್ದೆ. ಆದ್ರೆ ಆಕೆ ನನ್ನ ಪ್ರೀತಿಯನ್ನ ರಿಜೆಕ್ಟ್ ಮಾಡಿದ್ಲು. ಆಗ ನಾನು ಆಕೆನ ಕೊಂದು ಅಲ್ಲಿಂದ ಎಸ್ಕೇಪ್ ಆಗಿದ್ದೆ. ಇನ್ನು ಆಗಿಂದ ನಾನು ಕ್ರಿಮಿನಲ್ ಆಗಿ ಜೀವನ ಮಾಡ್ತಾ ಇದ್ದೀನಿ. ಈಗ ನನ್ನ ಸಾವೇ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ, ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.